Happy evening, children and parents who are watching my TV, who are watching my YouTube channel. I welcome you all for this. ಒಂದು ಬಹಳ ಇಂಪಾರ್ಟೆಂಟ್ ಪ್ರೈಮ್ ವಿಚಾರನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಒಂದು ಯಾವಾಗ ನಾವು ಚಿಕ್ಕವರಿದ್ದಾಗ ಒಂದು ವಿಚಾರ ಕಲಿತೀವಿ, ಆಕ್ರಮಿಗಳಿಂದ ಆ ವಿಚಾರಗಳನ್ನ ತಿಳಿದುಕೊಳ್ಳೋದು. ಆದರೆ ಅದನ್ನು ಯಾರೂ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ಲ, ಅಥವಾ ಅದನ್ನು ಮಾಡಿಫೈ ಮಾಡಿ ಹೇಗೆ ಮಾಡಬೇಕು ಅಂತ ಟೆಕ್ನಿಕನ್ನು ಇದು ಮಾಡಿಲ್ಲ. ನಾನು ವಿತ್ ಸಮ್ ಮಾಡಿಫಿಕೇಶನ್ಸ್ ಐ ಹ್ಯಾವ್ ಕಮ್ ವಿತ್ ದ್ಯಾಟ್. ದ ಸೇಮ್ ಟೆಕ್ನಿಕ್ ಐ ಹ್ಯಾವ್ ಮೇಡ್ ಹೆಡ್ ಲೆಟರ್ ಅಂತ. ಅಂಡರ್ ಟೈಟಲ್ ಆಫ್ ಹೆಡ್ ಲೆಟರ್ ನಾನು ಅದನ್ನು ಕಲಿಸ್ತಾ ಇದ್ದೀನಿ. ಹೆಡ್ ಲೆಟರ್ ಅಂತ ಹೇಳಿ ನಾನು ಅದನ್ನು ಕಲಿಸ್ತಾ ಇದ್ದೀನಿ. ಹೆಡ್ ಲೆಟರ್ ಅಂತ ನಾನು ಅದನ್ನು ಕಲಿಸ್ತಾ ಇದ್ದೀನಿ. ರೈಟ್, ಹೆಡ್ ಲೆಟರ್ ಟೆಕ್ನಿಕ್ ಅಂತ ಬಹಳ ಬಹಳ ವೆರಿ ಬ್ಯೂಟಿಫುಲ್ ಟೆಕ್ನಿಕ್, ಬಹಳ ಬ್ಯೂಟಿಫುಲ್ ಟೆಕ್ನಿಕ್. ನೋಡಿ ಹೇಳ್ತೀನಿ, ಒಂದು ಎಕ್ಸಾಂಪಲ್ ಇಂದ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಒಮ್ಮೆ ಟೀಚರ್ ಒಬ್ರು ಹೋಗಿ ಒಂದು ಮಗುನ ಕೇಳ್ತಾರೆ, ಪ್ಲೀಸ್ ಟೆಲ್ ಮಿ ನೇಮ್ ಆಫ್ ಕಿಂಗ್ಸ್ ಹೂ ರೋಲ್ಡ್ ಇನ್ ಮೊಘಲ್ ಎಂಪೈರ್ ಅಂತಾರೆ. ಅವನಿದ್ದು ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ ಅಂತ ಭಜನ್ ಮಾಡ್ತಾನೆ. ಟೀಚರ್ ಬೈತಾರೆ, ಏನಪ್ಪ ನಾನು ನೇಮ್ಸ್ ಹೇಳಕ್ಕೆ ಹೇಳಿದ್ರೆ ನೀನು ಭಜನ್ ಮಾಡ್ತಾ ಇದೀಯ ಅಂತ. ಎಸ್ ಟೀಚರ್, ನೇಮ್ಸ್ ಆಫ್ ಕಿಂಗ್ಸ್ ಹೂ ರೋಲ್ಡ್ ಇನ್ ಮೊಘಲ್ ಎಂಪೈರ್, ಮೊಘಲ್ ಸಾಮ್ರಾಜ್ಯದಲ್ಲಿ ಆಳಿದ ದೊರೆಗಳ ಹೆಸರು ಭಜನ್ ಅಂತ ಹೇಳ್ತಾನೆ. ಹೇಗೆ ಅವನು ದ ವೇ ಹೌ ಹಿ ಜಸ್ಟಿಫೈ ಇಟ್ ನೋಡಿ. ಭಜನ್, ರೈಟ್, ಭಜನ್ ನೋಡಿ. ಬಿ ಅಂದ್ರೆ ಬಾಬರ್, ಎಚ್ ಅಂದ್ರೆ ಹುಮಾಯೂನ್, ಎ ಅಂದ್ರೆ ಅಕ್ಬರ್, ಜೆ ಅಂದ್ರೆ ಜಹಾಂಗೀರ್, ಎ ಅಂದ್ರೆ ಔರಂಗಜೇಬ್, ಏನಂದ್ರೆ ಶಹಜಾನ್ ಕೊನೆ ಅಕ್ಷರ. ಈ ರೀತಿ ನಾವು ಅಕ್ಷರಗಳನ್ನ ತಗೊಂಡು ಕೂಡ ನಾವು ನೆನ್ಪಿಟ್ಕೋಬಹುದು. ಮೈ ಡಿಯರ್ ಚಿಲ್ಡ್ರನ್, ಗೂಗಲ್ ಅಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಇದೆ. ಅದು ಯಾವ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ನೀವು ಬೇಕು ಅಂತಂದ್ರೆ ಯು ನೀಡ್ ಅ ಲಿಂಕ್ ಟು ಹುಕ್ ದಟ್ ಅಲ್ವಾ. ಅದೇ ರೀತಿ ನಿಮ್ಮಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಇರುತ್ತೆ, ಅದನ್ನ ಹುಕ್ ಮಾಡೋಕ್ಕೆ ಈ ಥರ ಟೆಕ್ನಿಕ್ಸ್ ಬೇಕು. ರೈಟ್, ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ನೀವೆಲ್ಲಾದ್ರೂ ಚಿಕ್ಕದಾಗಿ ಎಲ್ಲಾದರೂ ಸ್ಮಾಲ್ ಡಿಸ್ಟೆನ್ಸ್ ಹೋದ್ರೆ ಏನಂತೀರಾ? ನಾನು ಸೈಕಲಲ್ಲಿ ಹೋಗ್ತೀರಾ. ಜಾಸ್ತಿ ದೂರ ಹೋದರೆ ನಿಮಗೆ ಕಾರಿನ ಅನುಕೂಲ ಇದ್ದರೆ ಕಾರಲ್ಲಿ ಹೋಗ್ತೀರಾ. ಜಾಸ್ತಿ ಬಹಳ ಡಿಸ್ಟೆನ್ಸ್ ಹೋದರೆ ಯು ಪ್ರಿಫರ್ ಟು ಟ್ರಾವೆಲ್ ಇನ್ ಬಸ್. ಬಸ್ಸಲ್ಲಿ ಏನಂತಾರೆ, ಕರ್ನಾಟಕದಲ್ಲಿ KSRTC ಅಂತಾರೆ, ಮಹಾರಾಷ್ಟ್ರದಲ್ಲಿ MSRTC ಅಂತಾರೆ, ಬೇರೆ ಬೇರೆ ಹೆಸರಲ್ಲಿ ಬೇರೆ ಕರೀತಾರೆ ಬೇರೆ ರಾಜ್ಯದಲ್ಲಿ. ರೈಟ್, ಜನರಲ್ ಆಗಿ ಏನಂತಾರೆ, ಹಿರಿಯರು ಹೇಳೋದು ಕೇಳಿರ್ತೀರ ನೀವು, ST ಬಸ್ ಅಂತಾರೆ. ಏನಂತಾರೆ? ST ಬಸ್. ಯಾವಾಗ ನೀವು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡ್ತಿರೋ, ಯಾವ ಬಸ್ಸಲ್ಲಿ ಹೋಗಕ್ಕೆ ಪ್ರಿಫರ್ ಮಾಡ್ತೀರಾ ಡಿಯರ್? ನೀವು ST ಬಸ್ಸಲ್ಲಿ ಹೋಗಕ್ಕೆ ಪ್ರಿಫರ್ ಮಾಡ್ತೀರಾ. ಯಾವ ಬಸ್ಸಲ್ಲಿ? ST ಬಸ್ಸಲ್ಲಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಯು ವಿಲ್ ಬಿ ಏಬಲ್ ಟು ಟೆಲ್ ಸ್ಪೀಡ್ ಇಂಟು ಟೈಮ್ ಅಂತ. ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ಪೀಡ್ ಇಂಟು ಟೈಮ್ ಅಂತ ಗೊತ್ತಾಗುತ್ತೆ. ಹೀಗೆ ಡಿಸ್ಟೆನ್ಸ್ ಅಂದ ಮೇಲೆ ನೆನಪು ಬಂತು. ನಮ್ಮ ದೂರದ ರಿಲೇಟಿವ್ನ ಜನರಲಿ ಫಾರ್ ರಿಲೇಟಿವ್ ಅಂತಾರೆ. ಹಾಗೆಲ್ಲ ಇಂಗ್ಲೀಷಲ್ಲಿ ನಾವು ಅವ್ರನ್ನ ಡಿಸ್ಟೆಂಟ್ ರಿಲೇಟಿವ್ ಅಂತ ಹೇಳಬೇಕು. ಡಿಸ್ಟೆಂಟ್ ಅಂದರೆ ಜಾಸ್ತಿ ದೂರ ಅಂತ. ಡಿಸ್ಟೆಂಟ್ ಆಗುತ್ತೆ. ರೈಟ್ ಯೋ. ಅದೇ ರೀತಿ ಇಂಗ್ಲೀಷಲ್ಲಿ ನಾವು ಮ್ಯಾಥ್ಸಲ್ಲಿ ಇನ್ನೊಂದು ವಿಚಾರ ಇದನ್ನು ನೋಡ್ತೀವಪ್ಪ. ಮಕ್ಕಳು ಹೇಳ್ತಾರೆ 22/7 ಅಂತ ವ್ಯಾಲ್ಯೂ ಹೇಳ್ತಾರೆ. ರೈಟ್, ಏನಿದು? ಇಸ್ ನಾಟ್ ವ್ಯಾಲ್ಯೂ ಡಿಯರ್, ಇಟ್ ಈಸ್ ಅ ರೇಷಿಯೋ ಬಿಟ್ವೀನ್ ಟೂ ಫ್ಯಾಕ್ಟರ್ಸ್ ಆಫ್ ಅ ಸರ್ಕಲ್. ಯಾವುದದು? 22 ಅಂದ್ರೇನು, 7 ಅಂದ್ರೇನು? ಮಕ್ಕಳು ಆನ್ಸರ್ ಮಾಡ್ತಾರೆ, ಸರ್ ಅದು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್. ನನಗೂ ಗೊತ್ತಪ್ಪ, ಜಗತ್ತಿಗೆಲ್ಲ ಗೊತ್ತು ಅದು ನ್ಯೂಮರೇಟರ್ ಡಿನಾಮಿನೇಟರ್ ಅಂತ. ಆದರೆ ಇದರಲ್ಲಿ 22 ಏನು ಮತ್ತೆ 7 ಏನು ಹೇಳಿ? 22 ಅಂದ್ರೆ ಸರ್ಕಂಫರೆನ್ಸ್. ಸರ್ಕಲ್ ಅಂತೀವಲ್ಲ, ಸರ್ಕಂಫರೆನ್ಸ್. 7 ಬಂದು ರೇಡಿಯಸ್. ಅದು ಏನದು? ರೇಡಿಯಸ್. ಸರ್ಕಂಫರೆನ್ಸ್ ಅಪಾನ್ ರೇಡಿಯಸ್. ಆ ರೀತಿ ಇದನ್ನು ನೆನ್ಪಿಟ್ಕೋಬೇಕು. ಸರ್ಕಂಫರೆನ್ಸ್ ಮತ್ತೆ ಡಯಾಮೀಟರ್. ಇಟ್ಸ್ ನಾಟ್ ರೇಡಿಯಸ್, ಪ್ಲೀಸ್ ಲೆಟ್ ಮಿ ಕರೆಕ್ಟ್. ಇದು ಡಯಾಮೀಟರ್. ಸರ್ಕಂಫರೆನ್ಸ್ ಅಪಾನ್ ಡಯಾಮೀಟರ್. ಯಾವ ರೀತಿ ನೆನ್ಪಿಟ್ಕೋತೀರಾ? ಈ ಸರ್ಕಲ್ ಯಾವ ತರ ಕಾಣಿಸುತ್ತೆ ನಿಮಗೆ? ರೊಟ್ಟಿ ತರ, ಚಪಾತಿ ತರ, ಹಪ್ಪಳದ ತರ. ಆದ್ರೆ CD ಕೂಡ ಕಾಣಿಸುತ್ತೆ. ಅದಕ್ಕಾಗಿ CD ಅಂತ ನೆನ್ಪಿಟ್ಕೊಳ್ಳಿ, ನಿಮಗೆ ಸರ್ಕಂಫರೆನ್ಸ್ ಅಪಾನ್ ಡಯಾಮೀಟರ್ ಗೊತ್ತಾಗುತ್ತೆ. ರೈಟ್, ನಮ್ಮ ಹೀರೋಗಳಲ್ಲಿ 2 ಕ್ಲಾಸಸ್ ಇದೆ. ಒಬ್ಬರು ಜನ ಕ್ಲಾಸ್ ಹೀರೋಗಳು, ಇನ್ನೊಂದು ಜನ ಮಾಸ್ ಹೀರೋಗಳು. ರೈಟ್, ನಾವು ಇವಾಗ ವಿ ಆರ್ ಟಾಕಿಂಗ್ ಅಬೌಟ್ ಮಾಸ್ ಹೀರೋಸ್. ಮಾಸ್ ಅಲ್ಲಿ ಯಾರಿದ್ದಾರೆ? ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದ್ದಾರೆ. ತುಂಬಾ ಎಲ್ರಿಗೂ ಬೇಕಾದವರು. ರೈಟ್, ಒಂದೇ ಕ್ಯಾಟಗರಿ ಜನ ಮೂವಿ ನೋಡೋಲ್ಲ, ಅವರು ಮಾಸ್ ಹೀರೋ ಅಂತಾರೆ ಅವ್ರಿಗೆ. ಹೌದಾ? ಅವ್ರು ಇದ್ದಾರೆ. ಜೊತೆಗೆ ಯಾರಿದ್ದಾರೆ? ದರ್ಶನ್ ಅವರಲ್ಲದೆ ಮತ್ತೆ ಯಾರಿದ್ದಾರೆ?
ವಿಜಯ್ ಕೂಡ ಒಳ್ಳೆ ಮಾಸ್ ಹೀರೋ. ದುನಿಯಾ ಬಿಜಿ ಹೇಳ್ತಾರಲ್ಲ, ಅವ್ರು ಕೂಡ ಒಳ್ಳೆ ಮಾಸ್ ಹೀರೋ. ಹಾಗಾದ್ರೆ ಮಾಸ್ ಈಕ್ವಲ್ ಟು ದರ್ಶನ್ ಡಿ ಅಂಡ್ ಬಿ ಅಂದ್ರೆ ವಿಜಯ್ ಅಂತ ನೆನ್ಪಿಟ್ಕೊಂಡ್ರೆ ನೀವು ಯು ವಿಲ್ ಬಿ ಏಬಲ್ ಟು ರಿಮೆಂಬರ್ ಒನ್ ಫ್ಯಾಕ್ಟ್ ಆಫ್ ಫಿಸಿಕ್ಸ್. ದಟ್ ಈಸ್ ಏನಂದ್ರೆ ಮಾಸ್ ಅಂದ್ರೆ ಮಾಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ. ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ನೀವು ನೆನ್ಪಿಟ್ಕೋಬಹುದು. ಡಿ ವಿ ಅಂತ ನೆನ್ಪಿಟ್ಕೊಂಡ್ರೆ ರೈಟ್. ಎಷ್ಟು ಈಸಿಯಾಗಿ ಕಲಿಬಹುದಲ್ಲ. My dear parents, if you are watching this, please share this video to your friends. And one more thing, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. Very soon I am going to come with very helpful and beneficial videos. Thank you very much, dear. ಮತ್ತು ಇದಲ್ಲದೆ ನಮ್ಮ ಅಡ್ರೆಸ್ ಹೇಳ್ತೀನಿ ಕೇಳಿ. ನಮ್ಮ ಅಡ್ರೆಸ್ ಬಂದು ಮಿರಾಕಲ್ ಅಕಾಡೆಮಿ ಅಂತ ಧಾರವಾಡಲ್ಲೇ ಇದೆ. ಬನಶ್ರೀ ನಗರ್ ಧಾರವಾಡಲ್ಲಿದೆ ಮಿರಾಕಲ್ ಅಕಾಡೆಮಿ. ನನ್ನ ಟೆಲಿಫೋನ್ ಮೊಬೈಲ್ ನಂಬರ್ ಬಂದು 7026698071 ಅಂತ ನಂಬರ್ ಇದು. ಅಕಾಡೆಮಿ ಹೆಸರು ಬಂದು ಮಿರಾಕಲ್ ಅಕಾಡೆಮಿ ಅಂತ. ನಿಮ್ಗೆಲ್ಲ ಒಂದು ವಿಚಾರ ಗೊತ್ತಿರಲಿ, ನಾನು ಪೂರ್ತಿ ಪುಸ್ತಕನ ಮೆಮರೈಸ್ ಮಾಡ್ಲಿಕ್ಕೆ ಹೇಳ್ಕೊಡ್ತೀನಿ. ಟೇಬಲ್ ಅನ್ನ 1 ಅವರಲ್ಲಿ 1 ಡೇಲಿ ನಾನು ಟೇಬಲ್ 100 ಕಲಿಸ್ಕೊಡ್ತೀನಿ ರೈಟ್. ಮಿರಾಕಲ್ ಅಕಾಡೆಮಿ 7026698071 ನಂಬರು. ಇನ್ನೊಂದು ನಂಬರು ನಮ್ಮ ಪ್ರಕಾಶ್ ಸರ್ ಅಂತ ಇನ್ನೊಬ್ರು ಇದ್ದಾರೆ, ಅವ್ರ ನಂಬರ್ ಸರ್ ಹೇಳಿ. 876 876 287 287 2298 2298 987. ಇವ್ರು ಕೂಡ ಸರ್ ಅವೈಲೇಬಲ್ ಇದೆ. 98 ಅಷ್ಟೇ. 98 ಓನ್ಲಿ 98 998 ರೈಟ್. ಥ್ಯಾಂಕ್ ಯು ವೆರಿ ಮಚ್ ರೈಟ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ, ಧನ್ಯವಾದಗಳು.